ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಕುರಿತು ಅಧಿಕಾರಿಗಳ ತುರ್ತು ಸಭೆ. ಕುಡಿಯುವ ನೀರಿಗೆ ಮೊದಲು ಆದ್ಯತೆಯನ್ನ ನೀಡಿ. ತಾಲೂಕಾ ಉಸ್ತುವಾರಿ ಅಧಿಕಾರಿ ಶಂಕರಗೌಡ ಸೋಮನಾಳ್. ಅಧಿಕಾರಿಗಳ ಸಭೆಯಲ್ಲಿ ಗಡದ್ದಾಗಿ ನಿದ್ದೆ ಹೋದ ಅಧಿಕಾರಿ ಯಾರು? ವಾರ್ತೆಗಳ ವಿವರ. ಬರಗಾಲ ಬೇಸಿಗೆಯ ಗಂಭೀರತೆ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ಅಧಿಕಾರಿಗಳು ಪಿಡಿಒಗಳು ಮೊಬೈಲ್ ಬಂದ್ ಮಾಡುವುದಾಗಲಿ, ಸಮಸ್ಯೆ ಹೇಳಿಕೊಂಡು ಬರುವ ಸಾರ್ವಜನಿಕರಿಗೆ ಉಡಾಪಿ ಉತ್ತರ ನೀಡಿ ಕಳಿಸುವುದಾಗಲಿ ಮಾಡಬಾರದು ಎಂದು ತಾಲೂಕಾ ಉಸ್ತುವಾರಿ ಅಧಿಕಾರಿಯಾಗಿರುವ ವಿಜಯಪುರ ಮಹಿಳಾ ವಿವಿ ಕುಲಸಚಿವ ಶಂಕರಗೌಡ ಸೋಮನಾಳ್ ಹೇಳಿದರು. ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಬರ ಪರಿಸ್ಥಿತಿ ಮತ್ತು ಬೇಸಿಗೆಯ ಕುಡಿಯುವ ನೀರಿನ ಕುರಿತು ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಗೆ ತುರ್ತಾಗಿ ಸ್ಪಂದಿಸಬೇಕು. ಅಕ್ಷರ ದಾಸೋಹ ಯೋಜನೆ ಅಡಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಬಿಸಿಯೂಟ ಜೊತೆಗೆ ಶುದ್ಧ ಕುಡಿಯುವ ನೀರು ಕೊಡುವ ಮೂಲಕ ಮಕ್ಕಳ ಸಂಖ್ಯೆ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ತಾಲೂಕಿನಲ್ಲಿ ನಿರ್ಮಾಣ ಹಂತದಲ್ಲಿರುವ 110 ಕೆವಿ ಸ್ಟೇಷನ್ ಕಾಮಗಾರಿಯನ್ನ ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಪ್ರತಿಯೊಂದು ಕೆಲಸದಲ್ಲೂ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದರು. ಯಾವುದೇ ಟ್ಯಾಂಕರ್ಗಳನ್ನ ಪೂರೈಸುವಂತ ಯಾವುದೇ ನೀರಿನ ಒಂದು ಸಮಸ್ಯೆ ಉದ್ಭವಿಸಿಲ್ಲ. ಇನ್ನು ಎಲ್ಲ ವಾರ್ಡ್ಗಳಿಗೆ 3 ದಿನಗಳಿಗೊಮ್ಮೆ ನೀರು ಕೊಡುವಂತಹ ವ್ಯವಸ್ಥೆಯನ್ನು ಮುಖ್ಯಾಧಿಕಾರಿಗಳು ಮುತುವರ್ಜಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಅಧಿಕಾರಿಗಳಿಗೂ ಕುಡಿಯುವ ನೀರಿನ ವಿಷಯದಲ್ಲಿ ನಾನು ಹೇಳೋದೇನಂತಂದರೆ, ಯಾರು ಕೂಡ ದಯವಿಟ್ಟು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ನೀವು ಯಾರು ಬಿಡಬಾರ್ದು. ಯಾಕಂತಂದರೆ ಬರ ಪರಿಸ್ಥಿತಿ ಇರುವುದರಿಂದ ಕುಡಿಯುವ ನೀರಿನ ಹಾಹಾಕಾರ ಆಗದ ಹಾಗೆ ಮುನ್ನೆಚ್ಚರಿಕೆ ವಹಿಸಿರ್ತಾರೆ. ಆದಾಗ ಕೂಡ ಒಂದು ಫೋನ್ ಮಾಡಿದರೆ ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡುವಂಥ ಒಂದು ಕಾಳಜಿಯನ್ನು ತಾವು ನೋಡಬೇಕು. ಯಾಕಂತಂದರೆ ನಿಮ್ಮ ಕರ್ತವ್ಯದ ಒಂದು ಭಾಗ ಆಗಿರೋದ್ರಿಂದ ನಾವು ಫೋನ್ ಅಲ್ಲಿದ್ದೇವೆ, ಮೀಟಿಂಗಲ್ಲಿ ಇರ್ತೇನೆ, ನೀವು ಏನೂ ಇಲ್ಲ ಮೀಟಿಂಗಲ್ಲಿ ಬಿಜಿ ಆದರೂ ಕೂಡ ಒಂದು ಸಂದೇಶವನ್ನೇ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಯಾರಾದರೂ ಫೋನ್ ಮಾಡಿದ್ರೆ ನೀವು ನಾನು ಬ್ಯುಸಿ ಇದ್ದೀನಿ, ನಾನು ನಿರತನಾಗಿದ್ದೇನೆ, ಸಭೆಯಲ್ಲಿದ್ದೇನೆ, ಆಮೇಲೆ ಕರೆ ಮಾಡುತ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಅಮಲು ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆ ಏನಾದರೂ ತೊಂದರೆ ಆದರೆ ನಮಗೆ ಫೋನ್ ಮಾಡಿರ್ತಾರೆ. ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಸ್ಪಂದನೆಯನ್ನು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಡಬೇಕನ್ನುವಂಥ ಒಂದು ಸಲಹೆಯನ್ನು ಕೂಡ ನಾನು ಹೇಳ್ತೇನೆ. ಮತ್ತು ಅದು ಅನುಷ್ಠಾನ ಆಗಬೇಕು. ಯಾರು ಕೂಡ ಉಡಾಫ್ ಉತ್ತರವನ್ನು ಸಾರ್ವಜನಿಕರಿಗೆ ಕೊಡಬಾರ್ದು. ಅದರ ಜೊತೆಗೆ ಸ್ಕೂಲಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಅಕ್ಷರ ದಾಸೋಹ ಬಿಸಿ ಊಟದ ಯೋಜನೆ ಮತ್ತು ಇವತ್ತಿನಿಂದ ರಾಗಿ ಮಾಲ್ಟ್ ಒಂದು ಪೂರೈಕೆ ಆರಂಭ ಆಗಿದೆ. ಅದನ್ನು ಕೂಡ ಚೆನ್ನಾಗಿ ಅನುಷ್ಠಾನ ಮಾಡಿ ಮುಗಿಯೋದೆ. ಅದರ ಜೊತೆಗೆ ಮಕ್ಕಳ ಒಂದು ಸಂಖ್ಯೆ ಕಡಿಮೆ ಆಗದ ಹಾಗೆ, ಯಾಕಂತಂದ್ರೆ ಬ್ರೇಕ್ ಆಗಬಾರ್ದು, ಹಾಜರಾತಿ. ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರು ಕುರಿತು ಅಧಿಕಾರಿಗಳ ತುರ್ತು ಸಭೆಯಲ್ಲಿ ಗಡದ್ದಾಗಿ ನಿದ್ದೆ ಹೊಡೆದ ಅಧಿಕಾರಿ. ಬೇಸಿಗೆಯ ಗಂಭೀರತೆ ಕುರಿತು ಚರ್ಚೆ ನಡೆಯುತ್ತಿರುವಾಗಲೇ ಸಭೆಯಲ್ಲಿ ಪಾಲ್ಗೊಂಡಿದ್ದ PRED ಸಬ್ ಡಿವಿಷನ್ AEE ಶಿವರಾಜ್ ನಾಯಕ್ ಗಡದ್ದಾಗಿ ನಿದ್ದೆ ಹೊಡೆದರು. ಪಕ್ಕದಲ್ಲಿದ್ದ ಅಧಿಕಾರಿ ತಿವಿದಾಗ ಕಣ್ಣರಿಸುತ್ತಾ ಎಚ್ಚರಾದರೂ ನಿದ್ದೆಗಣ್ಣಿನಲ್ಲಿಯೇ ಸಭೆಯಲ್ಲಿ ಪಾಲ್ಗೊಂಡರು. ತಾಲೂಕಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯೂ ಆಗಿರುವ ಬಾಲಾಜಿ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿ ಶೋಭಾ ಶೆಳ್ಗಿ ಸಭೆಯಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಭಾಗಿಯಾಗಿದ್ದು ಹಲವರ ಅಚ್ಚರಿಗೆ ಕಾರಣವಾಯಿತು. ಪಲ್ಸ್ ಪೋಲಿಯೋ ಸಭೆಯಲ್ಲಿ ಪಾಲ್ಗೊಳ್ಳಲು ತಾಲೂಕಾ ಅಧಿಕಾರಿ ಶೆಳ್ಗಿಯವರನ್ನ ಕರೆಸಿದ್ದಾರೆ ಎಂದು ಸಿರೆಸ್ದಾರ್ MA ಬ್ಯಾಗವಾಡಿ ಮಾಧ್ಯಮದವರಿಗೆ ಸಮಜಾಯಿಷಿಯನ್ನ ನೀಡಿದರು. ಆರೋಗ್ಯ ಇಲಾಖೆಯ ಮೇಲೆ ಚರ್ಚೆ ಮಾಡಿದ ಸೋಮನಾಳ್ ಅವರು, ತಾಲೂಕಿನಲ್ಲಿ ಭ್ರೂಣ ಹತ್ಯೆ ಬೆಳಕಿಗೆ ಬಂದಿರುವುದು ವಿಷಾದ ಪಡುವಂತದ್ದು. ಸರ್ಕಾರಿ ಸೇರಿ ಎಲ್ಲ ಆಸ್ಪತ್ರೆಗಳ ಎದುರು ಭ್ರೂಣ ಹತ್ಯೆ, ಭ್ರೂಣಲಿಂಗ ಪತ್ತೆ ಅಪರಾಧ ಕುರಿತು ಮಾಹಿತಿ ಇರುವ ಬೋರ್ಡ್ ಅನ್ನು ಅಳವಡಿಸಬೇಕು. ಪ್ರತಿ ತಿಂಗಳು ಈ ಕುರಿತು ವರದಿಯನ್ನು ಸಲ್ಲಿಸಬೇಕು. ಯಾವ ಆಸ್ಪತ್ರೆ, ಕ್ಲಿನಿಕ್ ಅಥವಾ ಖಾಸಗಿ ಸ್ಥಳಗಳಲ್ಲಿ ಅಕ್ರಮ ಗರ್ಭಪಾತ, ಲಿಂಗ ಪತ್ತೆ ನಡೆಯುತ್ತಿದ್ದರೋ ಆ ಕುರಿತು
ತಕ್ಷಣ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಆರೋಗ್ಯ ಇಲಾಖೆಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಬೇಕು. ಆಸ್ಪತ್ರೆಗಳಲ್ಲಿ ಔಷಧ ಸಂಗ್ರಹ ಇರುವಂತೆ ನೋಡಿಕೊಳ್ಳಬೇಕು. ಈ ಹಾಸ್ಪಿಟಲ್ ಯೋಜನೆ ಯಶಸ್ವಿಯಾಗಿ ಜಾರಿಗೊಳಿಸಬೇಕು. ಸಾಂಕ್ರಾಮಿಕ ರೋಗ ಮಂಗನಬಾವು ತಡೆಗಟ್ಟಲು ಅಗತ್ಯ ಮುಂಜಾಗೃತಾ ಕ್ರಮ ಕೈಗೊಳ್ಳಬೇಕು ಎಂದರು. ಒಂದು ಪದ್ಧತಿ ಕಂಡು ಬಂದ ವಿಷಾದನೆಯ ನಾನು ವ್ಯಕ್ತಪಡಿಸ್ತೇನೆ. ಯಾಕಂತಂದ್ರೆ ಎಲ್ಲಿಯೂ ಕೂಡ ಅದು ಆಗಬಾರ್ದು. ಭ್ರೂಣ ಹತ್ಯೆ ಮಹಾಪಾಪ ಮತ್ತು ಅದಕ್ಕೆ ಭ್ರೂಣ ಹತ್ಯೆಗೆ ಇರುವಂಥ ಶಿಕ್ಷೆ ಏನು ಅನ್ನುವಂಥದ್ದನ್ನು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಕಟ್ಟುನಿಟ್ಟಾಗಿ ಮಾಡಿ ಪ್ರತಿ ತಿಂಗಳು ನೀವೆಲ್ಲೇ ಕಾರ್ಯಕ್ರಮಗಳನ್ನು ಮಾಡಿದರೆ ಆ ಪಟ್ಟಿಯನ್ನು ದಯವಿಟ್ಟು ನಮಗೆ ಸಲ್ಲಿಸಬೇಕು. ಯಾಕಂತಂದರೆ ಇದು ಎಲ್ಲ ತಮಗೂ ಕೂಡ ಗೊತ್ತಿದೆ. ಮೊನ್ನೆ ಯಾವುದೋ ನರ್ಸ್ ಮನೆಯಲ್ಲಿ ಆಗಿರುವಂಥ ಘಟನೆ ಕೂಡ ತಾಲೂಕಲ್ಲಿ ಕಂಡು ಬಂತು. ಯಾವುದು ಈ ಥರ ಆಗದ ಹಾಗೆ ಮತ್ತು ತಾಲೂಕಾಧಿಕಾರಿಗಳು ಇಂಥ ಘಟನೆಗಳು ಎಲ್ಲೆಲ್ಲಿ ಯಾವ ಆಸ್ಪತ್ರೆಗಳಲ್ಲಿ ನಡೆಯಲಿ, ಏನು ಭ್ರೂಣಲಿಂಗ ಪತ್ತೆ ಅಪರಾಧ ಅನ್ನುವಂಥದ್ದನ್ನು ಮನವರಿಕೆ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನರಲ್ಲಿ. ಅದನ್ನು ಎರಡು ಜಂಟಿಯಾಗಿ ಮಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಾಗೃತಿ ಕಾರ್ಯಕ್ರಮಗಳು ಮತ್ತು ವೈದ್ಯಾಧಿಕಾರಿಗಳು. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಮಾತನಾಡಿ, ತಾಲೂಕಾ ಆಸ್ಪತ್ರೆಗೆ 2 ಡಯಾಲಿಸಿಸ್ ಯಂತ್ರಗಳು ಬಂದಿದ್ದು 15 ದಿನಗಳಲ್ಲಿ ಅವುಗಳನ್ನು ಬಳಕೆಗೆ ಸಿದ್ಧಪಡಿಸಲಾಗುವುದು. ಸಭೆಯಲ್ಲಿನ ಸೂಚನೆಗಳನ್ನು ಪಾಲಿಸುವುದಾಗಿ ತಿಳಿಸಿದರು. ಪಶುಸಂಗೋಪನಾ ಇಲಾಖೆ ಮೇಲಿನ ಚರ್ಚೆಯ ವೇಳೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಶಿವಾನಂದ ಮೇಟಿ ಮಾತನಾಡಿ, ತಾಲೂಕಿನಲ್ಲಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಇಲ್ಲ. ಈಗಾಗಲೇ ಮೇವಿನ ಬೀಜ ವಿತರಿಸಿದ್ದು ಅವುಗಳನ್ನು ರೈತರು ಬಿತ್ತನೆ ಮಾಡುವ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳಲಾಗುತ್ತಿದೆ. ಜಾನುವಾರುಗಳ ಆರೋಗ್ಯ ರಕ್ಷಣೆಗೆ ನಿರಂತರ ಲಸಿಕಾಕರಣ ಪ್ರಗತಿಯಲ್ಲಿದೆ. ಸ್ವಲ್ಪ ಮಟ್ಟಿಗೆ ಔಷಧ ಕೊರತೆ ಇದೆ ಎಂದಾಗ ಔಷಧಗಳ ಕೊರತೆ ಇದೆ ಎನ್ನುವ ಪಟ್ಟಿ ಕೊಡುವಂತೆ ಸೋಮನಾಳ್ ತಿಳಿಸಿದರು. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಮೇಲಿನ ಚರ್ಚೆಯ ವೇಳೆ ಬೇಸಿಗೆಯಲ್ಲಿನ ಬವಣೆ ತಪ್ಪಿಸಲು ಈಗಾಗಲೇ ಜಲಮೂಲ ಗುರುತಿಸಿ ಮಾಲೀಕರೊಂದಿಗೆ ಒಪ್ಪಂದ ಪತ್ರ ಮಾಡಿಕೊಳ್ಳಬೇಕು. ಪಂಚಾಯಿತಿಯವರು ಪಟ್ಟಿ ಮಾಡಿಕೊಡಬೇಕು. ಟಾಸ್ಕ್ ಫೋರ್ಸ್ ಸಭೆ ಕಡ್ಡಾಯವಾಗಿ ಮಾಡಿ ನಡಾವಳಿ ಇಡಬೇಕು. ಕೆರೆ ತುಂಬಲು ಕಾಲುವೆಗೆ ನೀರು ಹರಿಸಲಾಗುತ್ತಿದ್ದು ಅದು ಕೃಷಿಗೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು. ಬಹುಹಳ್ಳಿ ನೀರು ಪೂರೈಕೆ ಯೋಜನೆ ವಿಫಲವಾಗದಂತೆ ಜಾಗೃತಿ ವಹಿಸಬೇಕು ಎಂದು ಹೇಳಿ ಜೆಜೆಎಂ ಆರ್ಒ ಪ್ಲಾಂಟ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಇಲಾಖೆಯ ಪ್ರತಿನಿಧಿ ಸಿಎಲ್ ರಾಠೋಡ್ ಮಾತನಾಡಿ, ಮುದ್ದೇಬಿಹಾಳ, ತಾಳಿಕೋಟೆ ತಾಲೂಕುಗಳಲ್ಲಿ 171 ಹಳ್ಳಿಗಳಲ್ಲಿ ಜೆಜೆಎಂ ಕಾಮಗಾರಿ ಕೈಗೊಳ್ಳಲಾಗಿದೆ. ಇವುಗಳಲ್ಲಿ 117 ಕಂಪ್ಲೀಟ್ ಆಗಿದ್ದು 44 ಪ್ರಗತಿಯಲ್ಲಿವೆ. 9 ಕಡೆ ಇನ್ನೂ ಪ್ರಾರಂಭಿಸಬೇಕು. 144 ಆರ್ಒ ಪ್ಲಾಂಟ್ ಇದ್ದು ಇದರಲ್ಲಿ 49 ಚಾಲು ಇವೆ ಎಂದು ತಿಳಿಸಿದಾಗ, ಇವುಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ಕುರಿತು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರು ಪೂರೈಸುವ ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛತೆ ಕುರಿತು ಪ್ರಮಾಣ ಪತ್ರ ಸಲ್ಲಿಸಬೇಕು ಎಂದು ಶಂಕರಗೌಡ ತಿಳಿಸಿದರು. ತಿಂಗಳಿಗೊಮ್ಮೆ ಹಣಿಕೆ ಹಾಕಿ ದಿನಾಲು ಹಣಿಕೆ ಹಾಕಿ ಬರ್ತೀವಿ. ತುಂಬಂತಂದ್ರೆ ಹಣಿಕೆ ಹಾಕಿ ಬರ್ತೀವಿ. ಏನು ಸರಿ ಆಯ್ತು ಇಲ್ಲೋ ನಮ್ಮ ಮನೆಯದು ಹೆಂಗೆ ನಾವು ಕಾಳಜಿ ತಗೊಳ್ತೀವೋ ಆ ಥರ ಓವರ್ ಹೆಡ್ ಟ್ಯಾಂಕ್ ಪ್ರತಿಯೊಂದನ್ನು ನೋಡಿ ಸರಿಯಾಗಿ ಸರ್ಟಿಫಿಕೇಶನ್ ಮಾಡಬೇಕು. ನಾನು ನೀವು ಮಾಡಿದ್ದೀನಿ ಅಂತ ಹೇಳಿದ್ದೇನೆ, 15 ದಿನಕ್ಕೊಮ್ಮೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೇನೆ. ಮತ್ತು ನಾನು ಊರೇ ಟ್ಯಾಂಕ್ ಹಿಡಿದು ನಾನು ಚೆಕ್ ಮಾಡ್ತೀನಿ. ಈ 15 ದಿವಸಕ್ಕೆ ಯಾವಾಗ ಮುಗಿಯುತ್ತೆ? ಫಸ್ಟ್ ಡೇ ಸರ್, ಮತ್ತು 16th ಡೇ ಎಲ್ಲ ಮಾಡೋದಿರ್ತಾರೆ. ಇನ್ನುಳಿದಂತೆ ಕೃಷಿ, ತೋಟಗಾರಿಕೆ, ಹೆಸ್ಕಾಂ, ಸಾರಿಗೆ, ಬಿಸಿಎಂ ಮತ್ತಿತರ ಇಲಾಖೆಗಳ ಮೇಲೆ ಸಂಕ್ಷಿಪ್ತ ಚರ್ಚೆ ನಡೆಯಿತು. ತಾಲೂಕಿನ 18 ಕೆರೆ ತುಂಬಿಸಲು ಕಾಲುವೆಯಿಂದ ನೀರು ಹರಿಸಲಾಗುತ್ತಿರುವುದನ್ನು ಸಭೆಯ ಗಮನಕ್ಕೆ ತರಲಾಯಿತು. ಇಲ್ಲಿಯವರೆಗೆ ಸಾರಿಗೆ ಘಟಕ ವ್ಯಾಪ್ತಿಯಲ್ಲಿ 67.83 ಲಕ್ಷ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣಿಸಿದ್ದು ಒಟ್ಟು 24.04 ಕೋಟಿ ಲಾಭವಾಗಿದೆ ಎಂದು ಸಾರಿಗೆ ಘಟಕ ವ್ಯವಸ್ಥಾಪಕ ಎಎಚ್ ಮಧುಬಾಬಿ ತಿಳಿಸಿದರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಪತ್ರಕರ್ತರು ನೀರು ಜೆಜೆಎಂ ಸಮಸ್ಯೆ ಇರುವುದನ್ನು ಪ್ರಸ್ತಾಪಿಸಿದಾಗ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಸಮಸ್ಯೆ ಅಟೆಂಡ್ ಮಾಡಲು ಶಂಕರಗೌಡ ತಿಳಿಸಿದರು. ಸಭೆಗೂ ಮುನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಶಂಕರಗೌಡರು ನೇಬಗಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆ, ತಾಲೂಕಾ ಸರ್ಕಾರಿ ಆಸ್ಪತ್ರೆ, ಜಟ್ಕಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ 110 ಕೆವಿ ವಿದ್ಯುತ್ ಸ್ಟೇಷನ್ ಕಾಮಗಾರಿ ಸ್ಥಳಗಳಿಗೆ ಸಂಬಂಧಿಸಿದ ಅಧಿಕಾರಿಗಳ ಸಮೇತ ಭೇಟಿಯನ್ನು ನೀಡಿ ಸಮರ್ಪಕ ಕಾರ್ಯನಿರ್ವಹಣೆ ಕುರಿತು ಮಾಹಿತಿಯನ್ನ ಪಡೆದುಕೊಂಡರು.
ಚೌಣಬಾವಿ ಗ್ರಾಮದಲ್ಲಿ ನೀರಿನ ಸಮಸ್ಯೆಯಾಗಿದ್ದು ಬಗೆಹರಿಸುವಂತೆ ಕಳೆದ ಸಭೆಯಲ್ಲಿ ತಿಳಿಸಿದ್ದರು. ಅಧಿಕಾರಿಗಳು ಸ್ಪಂದಿಸದೇ ಇರುವುದು ಬೇಜಾರಿನ ಸಂಗತಿ. ಕೂಡಲೇ ನೀರಿನ ಸಮಸ್ಯೆ ಮತ್ತು ಟಕ್ಕಳಕೆ, ಇಂಗಳಗಿ, ನೇವಗೇರಿ ಗ್ರಾಮಗಳಲ್ಲಿ ಜೆಜಿಎಂ ಕಾಮಗಾರಿ ಸಮಸ್ಯೆ ಬಗೆಹರಿಸಲು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಈ ವೇಳೆ ಸೋಮನಗೌಡರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ನಿರೀಕ್ಷಿತ ಸಂಖ್ಯೆಯಲ್ಲಿ ಅಧಿಕಾರಿಗಳು ಇಲ್ಲದಿರುವುದು ಎದ್ದು ಕಾಣುತ್ತಿತ್ತು.